ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೈಸೂರಿನ ಹುಣಸೂರು ಹುಡುಗ ಶಿವಕುಮಾರ್. ಇವತ್ತು ನಮ್ಮ ಅತ್ತೆ ಊರಿಗೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ನಮ್ಮ ಅತ್ತೆ ಊರಲ್ಲಿ ಫೋನ್ ಮಾಡಿದ್ರು, ಇವತ್ತು ಹೋಳಿ ಹಬ್ಬ ಐತೆ ಬಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಕೂಡ ಇವತ್ತು RCB ಮ್ಯಾಚ್ ಇರೋದ್ರಿಂದ RCB ಜರ್ಸಿ ಹಾಕೊಂಡು ನೆಮ್ಮದಿಯಾಗಿ ಹೊರಟೆ. ನಮ್ಮ ಅತ್ತೆ ಊರಿಗೆ ನಾನು ಸದ್ಯಕ್ಕೆ ಬರೀಕಿಲ್ಲ, ನಂಗೆ ಕೆಲಸ ಐತೆ, ಅಂಗಡಿ ಹೋಗ್ಬೇಕಂತ ಹೇಳಿದೆ. ಆದರೂ ಕೂಡ ಬಂದು ಹೆಂಗೋ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗಿ ಅಂತ ಹೇಳಿದ್ರು. ಹಾಗಾಗಿ ನಾನು ಹೊರಟಿದ್ದೀನಿ ಮೋದೂರಿಗೆ. ನಮ್ಮ ಅತ್ತೆ ಊರು ಮೋದೂರಲ್ಲಿ ಇವತ್ತು ಇರೋದು ಓಕ್ಲಿ ಹಬ್ಬ ಚೆನ್ನಾಗಿ ಮಾಡ್ತಾರಂತೆ. ಅದಕ್ಕೆ ನೋಡೋಣ ಬನ್ನಿ. ಆ ವಿಡಿಯೋ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ. ನಂಗೆ ಒಂದು ಸ್ವಲ್ಪ ಹುಣಸೂರಲ್ಲಿ ಕೆಲಸ ಐತೆ, ಕೆಲಸ ಮುಗಿಸ್ಕೊಂಡು ಆಮೇಲೆ ಹೊರಡ್ತೀನಿ. ಬನ್ನಿ ಹೆಂಗಿರುತ್ತೆ ನೋಡೋಣ. ಮೋದೂರಲ್ಲಿ ಇದು ಅದ್ದೂರಿಯಾಗಿ ಮಾಡೋ ಹಬ್ಬವಂತೆ. ಸದ್ಯಕ್ಕೆ ಹೆಂಗಿರುತ್ತೆ ನೋಡೋಣ ಬನ್ನಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆಲಿನ ಒತ್ತಿ. ಏನಕ್ಕೆ ಅಂದರೆ ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ. ಥ್ಯಾಂಕ್ ಯು. ಎಲ್ಲ ಪಕ್ಕ ಅನ್ಕೊಂಡಿರ್ತೀರ, ಇವ್ರಿಗೇನು ಕೆಲಸನೇ ಇಲ್ವಾ, ಬರೀ ಅಲ್ಲಿ ಇಲ್ಲಿ ಸುಧಾರ್ಕೊಂಡೆ ವಿಡಿಯೋ ಮಾಡ್ಕೊಂಡೆ ಕಲಿತವನೆ ಅಂತ. ನನ್ನ ಕೆಲಸನೂ ಕೂಡ ನಡೀತಾ ಇರುತ್ತೆ. ನಾನು ಯಾವಾಗ ಫ್ರೀ ಸಿಗುತ್ತೆ ಆ ಟೈಮಲ್ಲಿ ಮಾತ್ರ ನಾನು ವಿಡಿಯೋ ಮಾಡ್ಕೊಂಡು ಇರೋದು. ಈಗ ನಮ್ಮ ಅತ್ತೆ ಮನೆಗೆ ಹೋಗಿ ಒಂದು ವಾರ ಆಗದೆ, ಬಟ್ ನಾನು ಗ್ಯಾಪ್ ಕೊಡ್ದಂಗೆ ವಿಡಿಯೋ ಹಾಕಿರ್ತೀನಿ. ಬಟ್ ನಂದು ವಿಡಿಯೋ ಮಾಡಿ ಒಂದಿನ 2 ದಿನ ಆದಮೇಲೆ ವಿಡಿಯೋ ಹಾಕೋಕ್ಕಾಗೋದು. ಯಾಕೆಂದ್ರೆ ಎಡಿಟ್ ಮಾಡಿ ಏನಾದ್ರು ನೋಡಿ ತಪ್ಪಾಗಿರೋ ತೆಗೆದು ಆಮೇಲಿಂದ ವಿಡಿಯೋಗಳು ಹಾಕೋದು. ಆಮೇಲಿಂದ ಯಾಕ ನಿಜ ಅನ್ಕೋತೀರಿ, ಏನು RCB ಜರ್ಸಿಲಿ ಇರ್ತೀರಲ್ಲ, ಬೇರೆ ಬಟ್ಟೆ ಇಲ್ವಾ ಅಂತ. RCB ಹತ್ರ ಎಕ್ಸ್ಟ್ರಾ ಲವ್ ಅಂತಾರ. RCB ಮ್ಯಾಚ್ ಇದ್ದಾಗ, RCB ಗೆದ್ದಾಗ 2 ದಿನ RCB ಜರ್ಸಿಲೆ. ಆಮೇಲಿಂದ ಪ್ರತಿಯೊಂದು ಸೀಸನ್ದು ಜರ್ಸಿ ಐತೆ ನನ್ನ ಹತ್ರ, ಹಾಕೊಂಡು ಕಾಲ ಕಳಿತೀನಿ. ಮನೆಗೆ ಬಂದಷ್ಟೇ ಮನೆಯಲ್ಲೆಲ್ಲ ಈಗ ಎದ್ದವ್ರೆ. ನಮ್ಮ ಬೆಳಗ್ಗೆ ಬಂದ್ರೆ ಇನ್ನು ಯಾರು ಎದ್ದೇ ಇಲ್ಲ. ಆಲ ಟೈಮು 8 ಗಂಟೆ 8:15 ಆಗದೆ. ನಮ್ಮ ಮೇಡಮವ್ರು ಎದ್ದು ಸುಮ್ಮನೆ ಕೂತವ್ರೆ, ಮಗಿನ ನೋಡ್ಕೊತವ್ರೆ. ನಮ್ಮ ನಿಂಗು ಏನೋ ಮಾಡ್ತಾ ಇದೆ. ನಮ್ಮ ಅಜ್ಜಿಗೆ ಸಾಕಾಗೋದೆ 2 ಕಿಲೋ ನೋಡ್ಕೊಳ್ಳೋದಕ್ಕೆ. 12 ಎಷ್ಟು ನಮ್ಮ ಅಜ್ಜಿಗೆ 7 ಜನ ಮಕ್ಕಳು ಸಾಕಾಗಿರ್ಲಿಲ್ಲ. ಇಲ್ಲಿ ಇವನು ನನ್ನ ಮಗ, ಇನ್ನೊಬ್ಬ ಅವನೇ ನಮ್ಮ ಅತ್ತಿಗೆ ಮಗ ಕಿರಿಯವನು, ಆ 3 ಜನ ಮಕ್ಕಳು ನೋಡ್ಕೊಂಡೆ ಸಾಕಾಗೋದೆ ನಿಮ್ಮ ಅಜ್ಜಿಗೆ ಅಲ್ವಾ? ಸಾಕಪ್ಪ, ಸಾಕು ಅಂದ್ಬಿಡೋದಲ್ವಾ? ಸಾಕು ಇಟ್ಕೊಂಡ ನನಗೆ ನಮ್ಮ ಅದಕ್ಕೆ ಏನದಕ್ಕೆ ಈ ತರ ಕೇಳ್ತಾ ಇದ್ದೆ ಕ್ಯೂಟಾಗಿ. ಈಗ ಎದಿರೋದು ಮಗ ಬಂದಂಗೆ ನಮ್ಮ ಅತ್ತೆ ಮನೇಲಿ ನನಗೆ ದೋಸೆಗೆ ಹಾಕಿದ್ದಾರೆ. ದೋಸೆ ತಿಂಡಿ. ಅವತ್ತು ಬಾತ್ ತಾನೆ, ಇವತ್ತು ದೋಸೆ. ಗ್ರೂಪ್ಗೆ ನಾನು ಹೇಳಿದ್ನಲ್ಲ ಹುಣಸೂರು ಕೆಲಸ ಐತೆ ಅಂತ. ನಾನು ಮತ್ತೆ ಊರಿಗೆ ಬಂದ್ಬಿಟ್ಟು ಆಮೇಲೆ ಹುಣಸೂರಿಗೆ ಹೋದೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ ಹಬ್ಬ ಅಂದ್ಬಿಟ್ಟು. ಬರೋ ಅಷ್ಟೊತ್ತು ಕಾಲೇ ಓಕ್ಲಿ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟು ನಮ್ಮ ಅತ್ತೆ ಮನೆ ತಕ್ಕೆ ಬಂದ್ಬಿಟ್ಟಿದ್ರು. ಅಲ್ಲೇ ಓಕ್ಲಿ ಆಡ್ಕೊಂಡು ದೇವಸ್ಥಾನದಿಂದ ಆಗ ಮಾಡಿರೋ ವಿಡಿಯೋ ಇದು. ಸ್ಟಾರ್ಟಿಂಗಿಂದ ಮಾಡೋಕ್ಕಾಗಿಲ್ಲ. ಬರೀ ಸದ್ಯಕ್ಕೆ ನಮ್ಮ ಅತ್ತೆ ಮನೆ ಹತ್ರ ಆಡಿರೋ ಓಕ್ಲಿ ಮಾತ್ರ ಹಿಡ್ತಿದ್ದೀನಿ. ಅದು ಇಲ್ಲೂ ಕೂಡ ಚೆನ್ನಾಗಿ ಆಡಿದ್ದಾರೆ ಐಕ್ಳುಗಳು. ನೋಡಿ, ಹಳ್ಳಿಗಳಲ್ಲಿ ಈಗಲೂ ಎಷ್ಟೋ ಊರುಗಳಲ್ಲಿ ಪ್ರತಿ ವರ್ಷ ಆ ಓಕ್ಲಿ ಹಬ್ಬ ಅಂತೆಲ್ಲ ಮಾಡ್ತಾರೆ. ಇದು ಮೋದೂರಲ್ಲಿ ಮಾಡಿರೋ ಓಕ್ಲಿ ಹಬ್ಬ. ನಮ್ಮ ಕಡೆ ಈ ಥರ ಮಾಡ್ತಾರೆ, ನಿಮ್ಮ ಕಡೆ ಇದೇ ಥರ ಆಡ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದರಲ್ಲಿ ಮ್ಯೂಸಿಕ್ ಎಲ್ಲ ಬರಲ್ಲ, ನನ್ನ ವಾಯ್ಸ್ ಮಾತ್ರ ಇರುತ್ತೆ. ಯಾಕೆಂದರೆ ಮ್ಯೂಸಿಕ್ ಅಲ್ಲಿ ಟ್ಯಾಕ್ಟ್ರ್ ಹತ್ರ ಬರೋರಲ್ಲ, ಆ ಟ್ಯಾಕ್ಟ್ರ್ ಹತ್ರ ಮ್ಯೂಸಿಕ್ ಹಾಕೋಬತ್ತಿದ್ರು. ಆ ಮ್ಯೂಸಿಕ್ ಏನಾದ್ರು ಕೇಳ್ತು ಅಂದರೆ ಕಾಪಿರೇಟ್ ಬರುತ್ತೆ, ನನ್ನ ಐಡಿಯಾ ಸಸ್ಪೆಂಡ್ ಆಗುತ್ತೆ ಅಂದ್ಬಿಟ್ಟು ಮ್ಯೂಸಿಕ್ ಬರೋಲ್ಲ. ಹಿಂಗೆ ನೋಡ್ಬೇಕು ಎಲ್ಲರೂ. ನಾನು ವಾಯ್ಸ್ನೇ ಕೊಡ್ತೀನಿ. ಇಲ್ಲಿ ನೋಡಿ, ನಮ್ಮ ಬಾಮ್ಯದ ಚೆನ್ನಾಗಿ ಹೊಡಿತಾ ಬಿದ್ದವನು. ಹೆಂಗೆ ಹೊಡಿತಾವನಂದರೆ ಹಿಂದ್ಗಡೆ ಒಬ್ಬ ಮುಂದ್ಗಡೆ ಒಬ್ಬ ಎಲ್ಲ ಚೆನ್ನಾಗಿ ಹೊಡೆದ್ಬಿಟ್ರೊತ್ತಿಗೆ ನೀರ. ನನಗಂತೂ ಯಪ್ಪ ಯಾಕಾರು ವೀಡಿಯೋಕ್ಕೆ ಮಾಡೋಕೆ ಬಂದು ಅನ್ಕೊಬಿಟ್ಟೆ. ಅಲ್ಲಿ ಗಂಟೆ ಯಾರೂ ಹೊಡೆದಿರಲಿಲ್ಲ. ಮೇಲಿಂದ ತಗೊಳ್ಳಪ್ಪ ಚೆಚ್ಚಿ ಬಿಸಾಕ್ಬಿಟ್ರೊತ್ತಿಗೆ ಯಾರೂ ಬಿಡಲಿಲ್ಲ. ಅಲ್ಲಿರೋರು ಸುಮಾರು ಜನ ನನ್ನ ಬಾಮಿಕ್ಳು ನಮ್ಮ ಬಾವದಿರವರೇ, ಅವರೇ ಓಡೋದು ಮಡಗಿದ್ರು. ಅಲ್ಲಿ ಏನು ಬಿಡಲಿಲ್ಲ. ಮೊಬೈಲ್ ಇಟ್ಕೊಂಡು ನಾನು ಅಂದ್ಕೊಂಡು ಬಿಡಲಿಲ್ಲ. ಫುಲ್ ಕ್ಯಾಮ್ರಾ ಹೋದ್ರೆ ಅವ್ರಿಗೇನೋ ಚೆನ್ನಾಗಿ ಓದಿ ಚೆಚ್ಚಿ ಮಡಗ್ಬಿಟ್ರೊತ್ತಿಗೆ ಒಳ್ಳೆ ಎಂಜಾಯ್ಮೆಂಟ್ ಇತ್ತು. ಆಮೇಲೆ ನಾನು ಬಂದು ನೀರು ಹೋದ್ರೂ ಚೆನ್ನಾಗಿತ್ತು. ನೋಡಿ, ನಮ್ಮ ಅತ್ತೆಯವರೆಲ್ಲ ಬೈತಾವ್ರೆ, ಹೋಗಿ ನೀರು ಇಸ್ಕೊಂಡ್ರ ಅಂತ. ನಗ್ತಾವ್ರೆ. ಹುಸಿ ಕೋಟ್ಲೆ ಇರಲಿಲ್ಲ, ಸಖತ್ ಕೋಟ್ಲೆ ಇತ್ತು. ಚೆನ್ನಾಗಿ ಓಕ್ಲಿ ಆಡಿದ್ರು, ಸೂಪರಾಗಿ ಆಡಿದ್ರು ಓಕ್ಲಿ ಮಾತ್ರ. ಇವರು ನಮ್ಮ ಇನ್ನೊಬ್ಬರು ದೊಡ್ಡಮ್ಮನ ಮಗ ಆಗಬೇಕು, ಗವಿ ಅಂತ, ಅವರು ಕೂಡ ಓಡೋದ್ರು. ಚೆಚ್ಚಿ ಬಿಸಾಕ್ಬಿಟ್ರೊತ್ತಿಗೆ ನೀರಿನ ತೆಗಿ. ನಿಮ್ಗೆ ಆಗಲಿ ಹೇಳ್ದಂಗೆ ಇದು ಬಂದು ನಮ್ಮ ಅತ್ತೆ ಊರು ಮೋದೂರು, ಹುಣಸೂರು ತಾಲೂಕು ಮೋದೂರು. ಅಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಹೋಗಿ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ವೀಡಿಯೋ ಮಾಡಿ ಚೆನ್ನಾಗಿ ಮಾಡವ ಅಂತ ಅಂದ್ಕೊಂಡಿದ್ದೆ. ಬಟ್ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಹುಣಸೂರಲ್ಲಿ ತುಂಬ ಕೆಲಸ ಇತ್ತು. ಕೆಲಸ ಮುಗಿಸ್ಕೊಂಡು ಬರೋ ಗ್ಯಾಪಲ್ಲಿ ಆಲೆ ಓಕ್ಲಿ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಚೆನ್ನಾಗಿ ಆಟ ಆಡ್ತಾಯಿದ್ರು. ಅಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಮುಗಿಸ್ಕೊಂಡು ಇವರು ಈ ಕಡೆ ಬಂದಿರೋದು, ನಮ್ಮ ಅತ್ತೆ ಮನೆ ಕಡೆಗೆ ಬಂದರು. ಆಗ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಈಚೆಗೆ ಬಂದರೆ ಚೆಚ್ಚಿ ಮಡಗಿದ್ರು ನೀರಿನಾಗ. ನನಗೆ ಹಂಗೆ ಊದು ಸ್ನಾನ ಮಾಡ್ಸಾಕ್ಬಿಟ್ರು. ಅವತ್ತೇ RCB ಮ್ಯಾಚ್ ಇದ್ದಿತ್ತು, ಅದಕ್ಕೆ RCB ಜರ್ಸಿ ಹಾಕೊಂಡಿದ್ದೆ.
ಅಲ್ಲಿ ಬರೋ ಟ್ಯಾಕ್ಟರ್ ತ ಬರೋ ಮ್ಯೂಸಿಕ್ಕೆ ಡ್ಯಾನ್ಸ್ ಹೊಡೆದಿದ್ದು ಸಾಕತ್ತಾಗಿ ಹೊಡೆದ್ರೊತ್ತಿಗೆ ಹುಡುಗರುಗಳೆಲ್ಲ ಡ್ಯಾನ್ಸ ಇಲ್ಲಿ ಕುಣಿತಾ ಬಿದ್ದವ್ರೆ, ನೀರು ಎರ್ಸವ್ರೆ, ಎಚ್ತಾ ಬಿದ್ದವ್ರೆ. ಇದು 2 ರೌಂಡ್ ಆಡ್ತಾರೆ ಹೋಗ್ಲಿ. ಇದು ಆ ಡ್ರಮ್ಮಲ್ಲೆಲ್ಲ ಮೊದಲು ಒಂದು ರೌಂಡು ನಾನು ಬರೋಕ್ಕೆ ಮುಂಚೆ ಹೋಗ್ಲಿ ಆಡ್ಕೊಂಡು ನೀರೆಲ್ಲ ಖಾಲಿ ಮಾಡ್ಕೊಂಡು ಹೋಗಿ ಇನ್ನೊಂದಪ್ಪ ನೀರು ತುಂಬಿಸಿ ಇನ್ನೊಂದಪ್ಪ ಆಡ್ತಾರೆ ಹೋಗ್ಲಿ. ಇದು ಇಲ್ಲಿ ಬಾ ಇಳಿ ಬಾ ಕೆಳಿಗೆ ಬಾ ಅಂತ ಕರಿತಾವನೆ. ನಮ್ಮ ದೊಡ್ಡಮ್ಮನ ಮಗ ಅಣ್ಣ ಹಬ್ಬಕ್ಕೂ ಗವಿ ಅಂತ ಕರಿತಾವನೆ. ಎಲ್ಲರೂ ಕರಿತಾವ್ರಲ್ಲಿ ಬಾ ಕೆಳಗೆ ಬಂದು ಆಟಾಡು ಬಾ ಅಂತ. ಎಲ್ಲಿಳಿನೇ ಮೊಬೈಲೆಲ್ಲ ಬೂಸ್ಟ್ ಮಾಡ್ಬಿಡ್ಗೋರು ಆಲ್ರೆಡಿ ನೀರು ಊದಿ. ಹೆಂಗೋ ಐಫೋನ್ ಆಗಿತ್ತು ಬಚಾವು, ಬೇರೆ ಫೋನ್ ಆಗಿದ್ರೆ ಅಷ್ಟೊತ್ತಿಗೆ ಬೂಸ್ಟ್ ಆಗೋದು. ಹೆಂಗೋ ವಾಟರ್ ಫ್ರೀ ಇರೋದಕ್ಕೆ ಸ್ವಲ್ಪ ಬಚಾವಾಯಿತು. ಚೆನ್ನಾಗಿತ್ತು, ಎಂಜಾಯ್ಮೆಂಟ್ ಅಂತೂ ಸೂಪರಾಗಿತ್ತು, ಸಖತ್ತಾಗಿತ್ತು. ಮತ್ತು ನಿಮ್ಮೂರುಗಳಲ್ಲಿ ಈ ಥರ ಹೋಗ್ಲಿ ಹಬ್ಬ ಎಲ್ಲ ಆಡ್ತಾರೆ ಅಂತ ಕಮೆಂಟ್ ಮಾಡಿ. ಇದು ಸದ್ಯಕ್ಕೆ ನಮ್ಮ ಅತ್ತೆ ಊರು, ಚೆನ್ನಾಗಿ ಹೋಗ್ಲೆಲ್ಲ ಆಡಿದ್ರು. ಮತ್ತು ಇನ್ನೇನು ಸಮಾಚಾರ ಎಲ್ರಿಗೂ. ಆಮೇಲೆ ನಾನು ವೀಡಿಯೋನ ಎಲ್ಲ ನೋಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಳ್ಳಿಗಳ ವ್ಲಾಗು ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಗೇಮ್ಸ್ ಆಡಿಸೋದು ಫ್ಯಾಮಿಲಿಲಿ, ಆ ಥರ ಎಲ್ಲ ವೀಡಿಯೋಗಳು ಬರ್ತಾ ಇರುತ್ತೆ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯಮಾಡಿ. ಬೆಲ್ ಬಟನ್ ಆಲಿನ ಒತ್ತಿ, ಯಾಕಂದರೆ ನೆಕ್ಸ್ಟ್ ಟೈಮ್ ನಾನು ಮಾಡೋ ವೀಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇದು ಬಂದು ಈಗ ಲಾಸ್ಟ್ ಮೂಮೆಂಟ್ಸು ಇವೆಲ್ಲ. ಚೆನ್ನಾಗಿ ಡ್ಯಾನ್ಸ್ ಹೊಡೆದಿದ್ದು ಹೆಂಗೆ ಹೊಡೆದ್ರು ಗೊತ್ತಾ ಡ್ಯಾನ್ಸ್ನ. ದಿಗ್ಗಜರು ಮೂವಿ ಸಾಂಗ್ ಹಾಕೊಂಡಿದ್ರು, ಕುಚಿಕು. ಅದಾದಮೇಲೆ ಬ್ಯಾಡ ಮಗ ಅಂತ ಬರ್ತದಲ್ಲ, ಅದೊಂದು ಸಾಂಗ್ ಹಾಕೊಂಡು ಚೆನ್ನಾಗಿ ಕುಣಿತಾಯಿದ್ರು. ಸಾಂಗ್ ಹಾಕಿದ್ರೆ ಕಾಪಿರೈಟ್ ಬರುತ್ತೆ. ಆಮೇಲೆ ಇಷ್ಟು ದಿವಸ ಕಷ್ಟಪಟ್ಟಿದ್ದೆಲ್ಲ ಹೋಗ್ಬಿಡುತ್ತದೆ. ಆಮೇಲೆ ಆಲೇ ಒಂದು 2 ಟ್ರಿಪ್ಪು ನಮಗೆ ವಾರ್ನಿಂಗ್ ಬಂದೈತೆ ಕಾಪಿರೈಟ್ಸು. ಬೇರೆ ಮ್ಯೂಸಿಕೆಲ್ಲ ಹಾಕೋಂಗಿಲ್ಲ. ಇವನು ತರುಣ ಅಂತ ನನ್ನ ಫ್ರೆಂಡು, ಕ್ಲಾಸ್ಮೇಟು, ಅವನು ಚೆಚ್ ಮಾಡ್ಕೊಂಡು ನೋಡಿಲಿ. ನನ್ನ ಮಾತ್ರ ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಬಿದ್ದವ್ರು ಐಕ್ಳುಗಳೊತ್ತಿಗೆ. ಆ ಕ್ಯಾಮ್ರಕ್ಕೆ ನೀರು ಬಿದ್ದು ನೋಡಿ ಹೆಂಗೆ ಮಂಕಿ ಆಗೋಯ್ತು. ಆಮೇಲೆ ಸೀಟಕ್ಕೆಲ್ಲಿ ಆ ಸೀಟಕ್ಕೆ ಹೋಗಲಿಲ್ಲ, ಸುಮ್ಮನೆ ಆದೆ. ಹಿಂಗೆ ಆಡ್ಬೇಕಾದ್ರೆ ನೋಡಿ ಕಣ್ಣಿಗೆ ಹೊಡೆದ ಹೆಂಗಾಯ್ತು ಅಂದರೆ ಕಣ್ಣು ಬಿಡೋಕ್ಕಾಗಲಿಲ್ಲ. ಸುಮಾರು 10 ಗಂಟೆ ಹಂಗೆ ಇದಾಗ್ಬಿಡ್ತು. ಈಗ ಹಿಂದ್ಗಡೆಯಿಂದ ಹೊಡಿತಾರೆ ನೋಡಿ ನಮ್ಮ ಮೈಕ್ಳುಗಳು, ತಿರ್ಗಾ ಒಂದು ಹೊಡಿತಾರೆ. ಅದೇನು ಒಳ್ಳೆದೇ ಟಾರ್ಗೆಟ್ ಮಾಡ್ಕೊಬಿಟ್ಟವ್ರೆ. ಒಳ್ಳೆ ಎಂಜಾಯ್ಮೆಂಟ್ ಮಾತ್ರ ಈ ಥರ ಊರಲ್ಲಿ ಹಬ್ಬಕ್ಕೆ. ಇವರು 2 ವರ್ಷಕ್ಕಂತಪ್ಪ ಮಾಡೋದಂತೆ ಊರ ಹಬ್ಬ ಇದನ್ನ. ಈ ಥರ ಮಾಡಬೇಕು, ಚೆನ್ನಾಗಿರುತ್ತೆ. ಇದ್ರ ಹಿಂದಿನ ದಿನ ತೊಪ್ಪೆ ಹೋಗ್ಲಿ ಅಂತೆ, ತೊಪ್ಪೆ ಸಗಣಿ ಹೊಡಿಯೋದು, ತೊಪ್ಪೆ ಹೋಗ್ಲಿ ಮಾಡೋರೆ, ಅದು ಚೆನ್ನಾಗಿತ್ತಂತೆ. ಅದಕ್ಕೆಲ್ಲ ಹೋಗೋಕ್ಕಾಗಲಿಲ್ಲ, ಕೆಲಸಗಳು ಇರ್ತಾವಲ್ಲ ನಮಗೂ. ಅಂಗಡೀಲಿ ಫ್ರೀ ಆಗಿದ್ದಾಗ ಮಾತ್ರ ನಾನು ಈ ಕಡೆ ಬರೋದು. ನಾನು ಬಂದಿದ್ದು ಅದೇ ನನ್ನ ಮಗನ ನೋಡ್ಕೊಂಡು ಹೋಗೋಣ ಅಂತ ನಮ್ಮ ಅತ್ತನೂ ಹೇಳಿದ್ರು, ಬನ್ನಿ ಹಬ್ಬ ಅದೇ ಅಂತ. ಬಟ್ ನಾನು ಹಬ್ಬಕ್ಕೆಲ್ಲ ಇರೋಕ್ಕಿಲ್ಲ ಅಂತ ಬಂದು ಹೋಗ್ಲಿ ನೀರು ಹೊಡ್ಸ್ಕೊಂಡು ಹೋಗೋ ಥರ ಪರಿಸ್ಥಿತಿ ಬಂತು. ಇನ್ನೊಂದೇನಪ್ಪ ಅಂದರೆ ಮೈಸೂರಲ್ಲಿ ಎಲ್ಲ ಹಬ್ಬಗಳನ್ನೂ ಕೂಡ ಚೆನ್ನಾಗಿ ಮಾಡ್ತಾರೆ. ಈ ಹಿಂದೂ ಸಾಂಸ್ಕೃತಿಕ ಹಬ್ಬಗಳು ಮತ್ತು ಹಳೆ ಹಬ್ಬಗಳೆಲ್ಲ ಎಲ್ಲನೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಸೇರಿಕೊಂಡು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಇವರು ಇನ್ನೊಂದು ಮಾಡ್ತಾರೆ, 8 ವರ್ಷ 10 ವರ್ಷ ಅಂದ್ಕೊಂಡು ಸುಮಾರು 5 ವರ್ಷ ಬಿಟ್ಕೊಂಡು ಹಬ್ಬಗಳು ಮಾಡ್ತಾರೆ. ಜೋರಾಗಿ ಮಾಡ್ತಾರೆ. ಪ್ರತಿ ಮನೆಗೂ 3 ದಿನ 4 ದಿನ ಮರಿಗಿರಿ ಹೊಡ್ಕೊಂಡು ಜೋರಾಗಿ ಮಾಡ್ತಾರೆ. ಹಬ್ಬ ರೀಸೆಂಟಾಗಿ ಆಯಿತು. ನನ್ನ ಅತ್ತೆ ಮನೆಯೆಲ್ಲ ಒಂದು ಲಾಗ್ ಹಾಕಿದ್ದೀನಿ ನೋಡಿ. ನಮ್ಮ ಅತ್ತೆ ಮನೆಗೆ ಹಬ್ಬಕ್ಕೆ ಬಂದಿದ್ದೀನಿ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಮಾಡಿದ್ದೀನಿ ಲಾಗ್ಸ್ ಎಲ್ಲ ಐತೆ. ಆಮೇಲೆ ಬಂದ್ಬಿಟ್ಟು ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡಿದ್ದು. ಅದೇ ಥರ ಇದು ನೋಡಿ ಲಾಸ್ಟಲ್ಲಿ ಒಳ್ಳೆ ಸಾಂಗ್ ಹಾಕೊಂಡು ಚೆನ್ನಾಗಿ ಕುಣಿದ್ರು ಸಕ್ಕತ್ತಾಗಿ ಕುಣಿದ್ರು ಹುಡುಗರು ಮಾತ್ರ. ಒಳ್ಳೆ ಎಂಜಾಯ್ಮೆಂಟು. ಎಲ್ಲ ಬರೀ ನೀರು ಉಯ್ಯಕ್ಕೆ ಮಾಡೋರಿಯ. ಅಲ್ಲಿ ಹಿಂದ್ಗಡೆ ಹೊಡೆದ್ರು ಅರುಣ ಮತ್ತು ನಮ್ಮ ಬಾಮೈಕಳೆಲ್ಲ ಅವರೆಲ್ಲ ಸೇರ್ಕೊ ಹೊಡೆದ್ರು. ಕಣ್ಣೇ ಬಿಡೋಕ್ಕಾಯ್ತಿರ್ಲಿಲ್ಲ, ಆ ಮಟ್ಟಕ್ಕೆ ಹೊಡೆದ್ರು ನೀರ. ಅದೇನೋ ಕೈಗೆ ಹಾಕೊಂಡವ್ರ ಕಣಪ್ಪ ಆಟಾಡೋಕ್ಕೆ. ಹೊಡೆದ್ರೆ ಹೆಂಗೆ ಬೀಳ್ತದ್ರೆ ಏಟು, ರಪ ಅಂತ ಬೀಳ್ತಾಯಿತ್ತು ಏಟು. ಚೆನ್ನಾಗಿತ್ತು ಹಬ್ಬ ಮಾತ್ರ. ಇವರೆಲ್ಲ ಮುಗಿಸ್ಕೊಂಡು, ಅಂದರೆ ಇವರೆಲ್ಲ ಆಲ್ರೆಡಿ ದೇವಸ್ಥಾನದ ಹತ್ರ ಎಲ್ಲ ಹೋಗ್ಲಿ ಆಡಿಕೊಂಡು ಹೋಯ್ತಾ ಇರೋದು. ಇವರು ಮಧ್ಯ ಪಿ ಕಪ್ಲು ಬರುತ್ತಲ್ಲ, ಆ ಕಡೆಯವರು ಇವರೆಲ್ಲ, ಈ ಹುಡುಗರುಗಳೆಲ್ಲ ಅಲ್ಲಿ ದೊಡ್ಡ ಮದುವೆಗೆ ಹೋಗ್ಬಿಟ್ಟು ಆಟ ಆಡ್ಕೊಂಡು ವಾಪಸ್ ಹೋಯ್ತಾ ಇರೋದು ಕುಣ್ಕೊಂಡು. ಇದು ಲಾಸ್ಟ್ ನಮ್ಮ ಮತ್ತೆ ಮನೆ ಮುಂದೆನೇ ಚೆನ್ನಾಗಿ ಆಟಾಡಿದ್ರು. ಅದರಲ್ಲೂ ಬೇಸಿಗೆ ಟೈಮ್ಗೆ ಆಗೋದಕ್ಕೂ ಏನು ರಪ ಅಂತ ಬಿಸಿಲು ಹೊಡಿತಾ ಇರೋದಕ್ಕೂ, ಆ ನೀರಲ್ಲಿ ಆಡ್ತಾ ಇರೋದಕ್ಕೂ ಒಳ್ಳೆ ಮಜವಾಗಿ ಎಂಜಾಯ್ ಮಾಡ್ಕೊಂಡು ಹೋದರು. ಚೆನ್ನಾಗಿತ್ತು. ಮತ್ತು ಎಲ್ಲ ಬೈಕೊಂಡಿರ್ತಾರೆ ಪಕ್ಕ, ಇವನೇನು ಮ್ಯೂಸಿಕ್ ಇಲ್ಲ ಏನಿಲ್ಲ, ಸುಮ್ಮನೆ ಇವ್ನು ಮಾತ್ರ ಬಾಯಿ ಬಡ ಅಂತ ಬಿಡ್ಕೊಂಡವನಲ್ಲ ಏನು ಅಂತ. ಅಂದರೆ ಬ್ಯಾಕ್ಗ್ರೌಂಡು ಅಲ್ಲಿ ಡ್ಯಾನ್ಸ್ ಹಾಕೋಕೆ ಕುಣಿತಾರಲ್ಲ, ಮ್ಯೂಸಿಕ್ ಹಾಕೊಂಡು ಕುಣಿತಾಯಿದ್ರು. ಆ ಸಾಂಗು ಇಲ್ಲಿ ಕೇಳ್ತು ಅಂದರೆ ಯೂಟ್ಯೂಬ್ ಹಾಕ್ತೀನಲ್ಲ ಕಾಪಿರೈಟ್ಸ್ ಬರುತ್ತೆ. ಆಲ್ರೆಡಿ ಒಂದಪ್ಪ ಅಪ್ಲೋಡ್ ಮಾಡಿ ಕಾಪಿರೈಟ್ಸ್ ಬಂದಿದ್ದು 2ನೇ ಬಾರಿ ಅಪ್ಲೋಡ್ ಮಾಡ್ತಾ ಇರೋದು. ಮ್ಯೂಸಿಕ್ ಎಲ್ಲ ಹಾಕಿದೆ ಅದರಲ್ಲೇ ವೈಟಿ ಸ್ಟುಡಿಯೋದಲ್ಲೇ ಡೌನ್ಲೋಡ್ ಮಾಡಿ ಹಾಕಿದೆ, ಆದರೂ ಕೂಡ ಕಾಪಿರೈಟ್ಸ್ ಬಂತು. ಅದಕ್ಕಾಗಿ ನಾನು ನನ್ನ ವಾಯ್ಸ್ನೇ ಕೊಡ್ತಾ ಇದ್ದೀನಿ. ಇನ್ನೇನು ವೀಡಿಯೋ ಮಾಡಿದ್ದೀನೆಲ್ಲ ಅಪ್ಲೋಡ್ ಮಾಡಬೇಕು. ಇನ್ನು ಅಲ್ಲಿರೋ ಹುಡುಗರುಗಳೆಲ್ಲ ಕೇಳ್ತಾ ಇರೋಣ ಯಾವಾಗ ಅಪ್ಲೋಡ್ ಮಾಡ್ತೀರಿ ಅಂತ. ಅಟ್ಲೀಸ್ಟ್ ಅವ್ರ ಖುಷಿಗಾರ ಆಗಲಿ, ಅವ್ರಾರು ನೋಡಲಿ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಚೆನ್ನಾಗಿತ್ತು. ನೆಕ್ಸ್ಟ್ ವೀಡಿಯೋನ ಈ ಥರ ಕಾಪಿರೈಟ್ಸ್ ಬರ್ದಂಗೆ ಮ್ಯೂಸಿಕೆಲ್ಲ ನೋಡಿಕೊಂಡು ನೆಕ್ಸ್ಟ್ ಯಾವ್ದಾರು ಇದೇ ಥರ ಇದ್ದರೆ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.
ನಮ್ಮ ಅಜ್ಜಿ ತಾನೇ ಈಗ ತಾನೇ ಬಂತು. ನಮ್ಮ ಅಜ್ಜಿ ದೇವಸ್ಥಾನಕ್ಕೆ ಹೋಗಿತ್ತು, ನಾನು ನೋಡಿಲ್ಲ, ಇನ್ನೂ ನೋಡ್ತು, ಕೂಗ್ತೀನಿ ನೋಡಿ. ಈಗ ನೋಡ್ತು, ನೋಡಿ ಬೈತೈತೆ. ಓ ಏನಿಲ್ಲ ಮಗ, ಇದು ಬಟ್ಟೆ ತ್ಯಾವ ಮಾಡ್ಕೊಂಡಿರಲ್ಲ ಅಂದ್ಕೊಂಡು ಬೈತಾಯಿತ್ತು. ನಮ್ಮ ಅಜ್ಜಿ ಹೇಳ್ತು, ನೀನು ಆಟಾಡಕ್ಕೆ ಹೋಗ್ಬೇಡ, ಶೀತ ಗೀತ ಆದಂತ. ಯಾವ ಶೀತ ಆದರೆ ಏನು, ಇಂಥ ಎಂಜಾಯ್ಮೆಂಟ್ ತಿರ್ಗಾ ಸಿಗುತ್ತಾ? ಹಂಗೂ ಔತ್ಕೊಂಡೇ ಇದ್ದೆ. ಲಾಸ್ಟ್ಗೆ ವೀಡಿಯೋ ಮಾಡೋಣ ಅಂತ ಬಂದ್ಬಿಟ್ಟು ನೀರು ಹೊಡ್ಸ್ಕೊಂಡೆ, ಆ ಪರಿಸ್ಥಿತಿ ಬಂತು. ಈ ವಿಡಿಯೋ ಇಷ್ಟ ಆಗಿರುತ್ತೆ, ಇಷ್ಟಕ್ಕೆ ಎಂಡ್ ಮಾಡ್ತೀನಿ. ಸಿಂಪಲ್ ವಿಡಿಯೋ ಆದರೂ ಚೆನ್ನಾಗಿದೆ. ಮೋದೂರು ಸುತ್ತಮುತ್ತ ಊರವರು ಎಲ್ಲ ನೋಡ್ತಾರೆ ಅನ್ಕೋತೀನಿ. ಓಕೆ ಬಾಯ್, ಥ್ಯಾಂಕ್ ಯು.